ಅಖಂಡ ಕರ್ನಾಟಕ ಸರಸ್ವತಿಯ ರಚಿಸಿದೊಂದ ರಾಜಕೀಯ ತ್ರೋಟಕ. ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀಧಿತಿ. ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ. ಉಸಿರುಸಿರಿನ ಹಣತೆ ಬತ್ತಿ. ಉರಿಯಲೆಂದು ತಣ್ಣಗೆ ಬಾಳಸೊಡರ್ ಗುಡಿಯನೆತ್ತಿ. ಈ ಪದ್ಯಭಾಗದಲ್ಲಿ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಕುವೆಂಪುರವರು ಬಹಳ ಸುಂದರವಾದಂತಹ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಬರುವಂತಹ ಕಠಿಣ ಪದಗಳೆಂದರೆ ರುಚಿರ, ಕಾಂತಿ; ದೀಧಿತಿ, ಹೊಳಪು, ಕಾಂತಿ ಅಥವಾ ಕಿರಣ. ಕವಿ ಕುವೆಂಪುರವರು ಕಂಡ ಕಾಣಿಸಿರುವ ಅಖಂಡ ಕರ್ನಾಟಕವು ಭೌತಿಕ ಸ್ವರೂಪದ್ದಲ್ಲ, ಅದೊಂದು ಸರಸ್ವತಿಯು ಚಿತ್ರಿಸಿರುವಂತಹ ರೂಪಕವಾಗಿದೆ ಎಂದು ಹೇಳಬಹುದು. ಈ ರೂಪಕದೊಳಗೆ ಅಗೋಚರವಾದಂತಹ ಶಕ್ತಿಯ ಆತ್ಮ ಸಂಸ್ಕೃತಿ ಇದೆ ಎಂದು ಇಲ್ಲಿ ಕುವೆಂಪುರವರು ಹೇಳಿದ್ದಾರೆ. ಹೊಳಪು ಅದರ ಜೀವಾಳವಾಗಿದೆ. ಹಾಗೆಯೇ ಪರಮಾತ್ಮನ ಪಾದಕಮಲದಲ್ಲಿ ಬೆಳಗುವಂತಹ ಜ್ಯೋತಿಯದು. ಶರಣರ ಹೃದಯಗಳಲ್ಲಿ ಪ್ರತಿಫಲಿಸುವಂತಹ ಜ್ಯೋತಿ, ಅವರ ಉಸಿರುಗಳಲ್ಲಿ ಉತ್ಪನ್ನವಾದಂತಹ ಬತ್ತಿಯದು. ಸದಾಕಾಲ ಆರದಂತೆ ತಣ್ಣಗೆ ತನ್ನ ತಲೆಯನ್ನು ಆಗಸಕ್ಕೆ ಎತ್ತಿ ಎಲ್ಲರ ಬಾಳು ತನ್ನಂತೆಯೇ ಬೆಳಗಲೆಂದು ರಸಸ್ಫೂರ್ತಿಯನ್ನು ತುಂಬುತ್ತಿಹುದು ಎಂದು ಕವಿಯು ಈ ಪದ್ಯಭಾಗದಲ್ಲಿ ಅಖಂಡ ಕರ್ನಾಟಕವನ್ನು ವರ್ಣಿಸುತ್ತಾರೆ.